ಟಾಪಿಕ್ ವಿಡಿಯೋ ಬಂದುಬಿಟ್ಟು ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್ ಇರುತ್ತೆ. ತುಂಬ ಸಲ ನಾನು ಲಿಪ್ಸ್ಟಿಕ್ಸ್ ಎಲ್ಲ ಅಪ್ಲೈ ಮಾಡ್ಕೊಂಡಾಗ ತುಂಬ ಫೇಡ್ ಆಗೋ ಥರದ್ದು, ಕಲರ್ ಹೋಗುವಂಥದ್ದು, ಮತ್ತೆ ಅಪ್ಲೈ ಮಾಡ್ಕೊಳ್ಳೋದು ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಅದು ಕೆಲವೊಂದು ಟ್ರಿಕ್ಸ್ಗಳನ್ನ ನಿಮ್ಮ ಲಿಪ್ಸ್ಟಿಕ್ ಲಾಂಗ್ ಲಾಸ್ಟಿಂಗ್ ಹೇಗೆ ಇರೋ ಥರ ಮಾಡ್ಕೊಳ್ಳೋದು ಅಂತ ಒಂದು ಕೆಲವೊಂದು ಸಿಂಪಲ್ ಪ್ರೊಸೀಜರ್ನ ತೋರಿಸೋಣ ಅಂತ ಇದ್ದೀನಿ. ಈಗ ಮಾಯ್ಶ್ಚರೈಸರ್ ಲಿಪ್ಸ್ಟಿಕ್ಗಳನ್ನ ಅಪ್ಲೈ ಆಗಲ್ಲ. ಸೊ ಲಿಪ್ ಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ಆ ಲಿಪ್ ಶೇಪ್ ಅಂದರೆ ಔಟರ್ ಲೈನ್ ಇದೆ, ಅದಕ್ಕಿಂತ ಜಾಸ್ತಿ ನೀವು ಹಾಕ್ಕೊಳಕ್ಕೆ ಹೋಗ್ಬಾರ್ದು. ಲಿಪ್ ಶೇಪ್ ಬರೋದಕ್ಕೆ ನಾನು ಲಿಪ್ಸ್ಟಿಕ್ ತಗೊಳ್ತಾ ಇದ್ದೀನಿ. ಇದರಲ್ಲಿ ನಾನು ಇದನ್ನು 50 ನನಗೆ ಪ್ರೆಸ್ ಮಾಡೋಕ್ಕೆ ಶಕ್ತಿ ಇಲ್ಲ ಅನಿಸ್ಬೇಕು. ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಆಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ಒಂದು ಟಾಪಿಕ್ ವಿಡಿಯೋ ಬಂದುಬಿಟ್ಟು ನಿಮ್ಮ ಲಿಪ್ಸ್ಟಿಕ್ ಲಾಂಗ್ ಲಾಸ್ಟಿಂಗ್ ಆಗಿ ಆ್ಯಂಡ್ ಸ್ಮಚ್ ಪ್ರೂಫ್ ಆಗಿ ಆ್ಯಂಡ್ ವಾಟರ್ ರೆಸಿಸ್ಟೆಂಟ್ ಆಗಿ ಯಾವ ರೀತಿ ನಾವು ನಮ್ಮ ಒಂದು ಲಿಪ್ಸ್ಟಿಕ್ನ ಇಟ್ಕೊಳ್ಬೋದು ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಫಾಲೋ ಮಾಡೋದಕ್ಕೆ ಆ್ಯಂಡ್ ನಾನು ಅಪ್ಲೈ ಮಾಡಿ ಯಾವ ರೀತಿ ಯೂಸ್ ಮಾಡ್ತೀನಿ ಲಾಂಗ್ ಲಾಸ್ಟಿಂಗ್ ನಿಮ್ಮ ಲಿಪ್ಸ್ಟಿಕ್ ಬರೋದಕ್ಕೆ ಅನ್ನೋಂಥ ಒಂದು ವಿಡಿಯೋ ಆಗಿರುತ್ತೆ. ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸಲ್ಲಿ ತುಂಬ ಆಲ್ಮೋಸ್ಟ್ ಹುಡುಗಿರು ಹೆಣ್ಮಕ್ಳೇ ಇದ್ದೀರಾ. ಸೊ ಅಂಥವ್ರಿಗೆ ಯೂಸ್ ಆಗಲಿ ಅಂತ ನಾನು ತುಂಬ ಸಲ ನನ್ನ ಲಿಪ್ಸ್ಟಿಕ್ಸ್ ಎಲ್ಲ ಅಪ್ಲೈ ಮಾಡ್ಕೊಂಡಾಗ ತುಂಬ ಫೇಡ್ ಆಗೋ ಥರದ್ದು, ಕಲರ್ ಹೋಗೋ ಅಂಥದ್ದು, ಮತ್ತೆ ಅಪ್ಲೈ ಮಾಡ್ಕೊಳ್ತದ್ದು ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ನಾನು ಕೆಲವೊಂದು ಲೈಕ್ ಅಂತಂದರೆ ಟಿಪ್ಸ್ನ ನೋಡೋಣ ಅಂತ ಟ್ರೈ ಮಾಡಿ ನೋಡಿದೆ. ನನಗೆ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಸೊ ನಿಮಗೂ ತಿಳಿಸ್ಕೊಡೋಣ. ಕೆಲವೊಬ್ಬರಿಗೆ ಲಿಪ್ಸ್ಟಿಕ್ಸ್ ಅಂದರೆ ಕೆಲವೊಬ್ಬರು ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಲಿಪ್ಸ್ಟಿಕ್ ತುಂಬಾ ಇಷ್ಟ ಆಗುತ್ತೆ. ಅದೇನೋ ಒಂಥರ ನಮ್ಮ ಲುಕ್ನ ಚೇಂಜ್ ಮಾಡಿಕೊಡುತ್ತೆ. ಜಸ್ಟ್ ಮೇಕಪ್ ಇಲ್ಲ ಅಂದ್ರೂ ಕಾಜಲ್ ಮತ್ತು ಲಿಪ್ಸ್ಟಿಕ್ ಚೆನ್ನಾಗಿ ಹಾಕ್ಕೊಂಡೋದ್ರೆ ಅದೇ ಒಂಥರ ಬ್ರೈಟಾಗಿ ತುಂಬ ಚೆನ್ನಾಗಿ ಫೀಲ್ ಆಗುವಂಥದ್ದು, ನಮಗೆ ಒಂದು ಫ್ರೆಶ್ ಲುಕ್ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ಕೆಲವೊಂದು ಟಿಪ್ಸ್ಗಳನ್ನ ಟ್ರಿಕ್ಸ್ಗಳನ್ನ ನಿಮ್ಮ ಲಿಪ್ಸ್ಟಿಕ್ ಲಾಂಗ್ ಲಾಸ್ಟಿಂಗ್ ಹೇಗೆ ಇರೋ ಥರ ಮಾಡ್ಕೊಳ್ಳೋದು ಅಂತ ಒಂದು ಕೆಲವೊಂದು ಸಿಂಪಲ್ ಪ್ರೊಸೀಜರ್ನ ತೋರಿಸೋಣ ಅಂತ ಇದ್ದೀನಿ. ಹೋಪ್ ನಿಮಗೆ ಹೆಣ್ಮಕ್ಳಿಗೆ ತುಂಬಾ ಯೂಸ್ ಆಗುತ್ತೆ ಈ ವಿಡಿಯೋ. ನಾನು ರಿಯಲಾಗಿ ನಿಮಗೆ ವಿಡಿಯೋ ಮೂಲಕನೇ ತೋರಿಸ್ತೀನಿ ನಾನು ಅಪ್ಲೈ ಮಾಡ್ಕೊಳ್ಳೋ ರೀತಿನ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದಿಸ್ ವಿಡಿಯೋ. ಆ್ಯಂಡ್ ಅದಕ್ಕಿಂತ ಮುಂಚೆ ನೀವು ಯಾರೆಲ್ಲ ಲಿಪ್ಸ್ಟಿಕ್ನ ಅಪ್ಲೈ ಮಾಡಬೇಕು ಅಂತಿರ್ತೀರಾ, ಫಸ್ಟು ನಿಮ್ಮ ಲಿಪ್ಸ್ಗೆ ಒಂದು ಗುಡ್ ಮಾಯ್ಶ್ಚರ್ ಕೊಡಬೇಕು. ಸೊ ಲೈಕ್ ಅಂದರೆ ಲಿಪ್ ಬಂಪ್ ಅಪ್ಲೈ ಮಾಡ್ಕೊಳ್ಬೇಕು. ನಿಮ್ಮ ಲಿಪ್ಸ್ ಕ್ರ್ಯಾಕ್ಸ್ ಆಗುವಂಥದ್ದು ಅಥವಾ ತುಂಬ ಡ್ರೈ ಇರೋವಂಥದ್ದೆಲ್ಲ ಇರಬಾರ್ದು. ಆವಾಗ ನಿಮಗೆ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಆ್ಯಂಡ್ ಲಿಪ್ಸ್ಟಿಕ್ಸ್ನ ವೇರ್ ಅಂದರೆ ಲೈಕ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅಲ್ಲಲ್ಲಿ ಸಿಪ್ಪೆ ಸುಲ್ಕೊಳ್ಳೋ ಥರ ಎಲ್ಲ ಆಗುತ್ತೆ. ಸೊ ಆದಷ್ಟು ಯಾರೆಲ್ಲ ಲಿಪ್ಸ್ಟಿಕ್ಸ್ನ ತುಂಬ ಇಷ್ಟಪಡ್ತೀರಾ, ಲಾಂಗ್ ಲಾಸ್ಟಿಂಗ್ ಇರಬೇಕು ಅಂತ ಇಷ್ಟಪಡ್ತೀರಾ, ನಿಮ್ಮ ಒಂದು ಲಿಪ್ಸ್ ಕೇರ್ನ ಮೇಂಟೈನ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ತುಂಬಾ ಸಿಂಪಲ್ಲಾಗಿ ನಾನು ಹೇಳ್ಕೊಡ್ತೀನಿ ಈ ಒಂದು ಟಿಪ್ಸ್ನ. ನೀವು ಫಾಲೋ ಮಾಡಿ, ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ. ನಾನು ಆ್ಯಕ್ಚುಲಿ ಇವತ್ತೊಂದು ಸಿಂಪಲ್ ಮೇಕಪ್ ಲುಕ್ ತೋರಿಸೋಣ ಅಂದ್ಕೊಂಡಿದ್ದೆ, ಬಟ್ ನನಗೆ ಸ್ವಲ್ಪ ಟೈಮ್ ಇಲ್ಲ. ಹಾಗಾಗಿ ಜಸ್ಟ್ ಲಿಪ್ಸ್ಟಿಕ್ದು ಒಂದು ವಿಡಿಯೋನ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಫಸ್ಟ್ ನಾನು ಆಲ್ರೆಡಿ ನನ್ನ ಲಿಪ್ ಬಾಮ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು 1 ಮಿನಿಟ್ ಆರ್ 2 ಮಿನಿಟ್ ಆಗಿದೆ. ಸೊ ನಾನಿವಾಗ ಇದನ್ನು ಒಂದು ಡ್ರೈ ಟಿಶ್ಯೂ ತೊಗೊಂಡು ಜಸ್ಟ್ ಹಂಗೆ ರಬ್ ಮಾಡ್ಕೊಳ್ತೀನಿ. ಬಿಕಾಸ್ ಯಾಕೆ ಅಂತಂದರೆ ಲಿಪ್ಸಲ್ಲಿ ಮಾಯ್ಶ್ಚರ್ ಇರುತ್ತೆ, ಲಿಪ್ಸ್ಟಿಕ್ಗಳು ಅಪ್ಲೈ ಆಗೋಲ್ಲ. ಸೊ ಹಂಗಾಗಿ ಜಸ್ಟ್ ಪ್ಯಾಟ್ ಮಾಡಿಬಿಟ್ಟು ನನ್ನ ಲಿಪ್ ಬಾಮ್ನ ರಿಮೂವ್ ಮಾಡ್ಕೊಳ್ತಿದ್ದೀನಿ. ಆಲ್ರೆಡಿ ಒಂದು ಲಿಪ್ಸ್ಗೆ ಮಾಯ್ಶ್ಚರ್ ಸಿಕ್ಕಿದೆ, ನೀವು ನೋಡ್ತಿರ್ಬೋದು, ತುಂಬ ಸಾಫ್ಟಾಗಿ ಫೀಲ್ ಆಗ್ತಾಯಿದೆ. ಸೊ ದೆನ್ ನೆಕ್ಸ್ಟು ನಾನು ಫಸ್ಟ್ ಬಂದುಬಿಟ್ಟು ಲಿಪ್ ಲೈನರ್ನ ಯೂಸ್ ಮಾಡ್ತಾಯಿದ್ದೀನಿ. ಲಿಪ್ ಬಾಮ್ ಆಫ್ಟರ್ ಲಿಪ್ ಲೈನರ್ ಯೂಸ್ ಮಾಡ್ತೀನಿ. ನೀವು ಲಿಪ್ ಕೇರಲ್ಲಿ ಈ ರೀತಿ ಟ್ರಿಕ್ಸ್ನ ಆ್ಯಂಡ್ ಟಿಪ್ಸ್ನ ನಿಮ್ಮ ಒಂದು ಲಿಪ್ಸ್ಟಿಕ್ ಲಾಂಗ್ ಲಾಸ್ಟಿಂಗ್ ಅಥವಾ ವಾಟರ್ ರೆಸಿಸ್ಟೆಂಟ್ ಸ್ಮಚ್ ಪ್ರೂಫ್ ಇರೋವಂಥವ್ರಿಗೆ ಬೇಕಾದರೆ ನೀವು ಲಿಪ್ ಸ್ಕ್ರಬ್ಗಳೆಲ್ಲ ಬರುತ್ತಲ್ಲ ಅದನ್ನು ಸಹ ಯೂಸ್ ಮಾಡ್ಬೋದು. ಸೊ ನಾನು ಅದನ್ನೆಲ್ಲ ಏನೋ ಅಷ್ಟು ಮೇಂಟೈನ್ ಮಾಡಲ್ಲ. ಸೊ ಹಾಗಾಗಿ ನಾನು ಡೈರೆಕ್ಟ್ ಲಿಪ್ ಬಾಮ್ ಆದಮೇಲೆ ಒಂದು ಮಾಯ್ಶ್ಚರ್ ಸಿಕ್ಕಿರುತ್ತೆ ನನ್ನ ಲಿಪ್ಸ್ಗೆ. ಸೊ ಶೇಪ್ ಕೊಟ್ಕೊಳ್ಳೋದಕ್ಕೋಸ್ಕರ ಲಿಪ್ ಲೈನರ್ ಬಳಸ್ತಾಯಿದ್ದೀನಿ. ಇದು ಬಂದುಬಿಟ್ಟು ಡಾರ್ಕ್ ಚಾಕ್ಲೇಟ್ ಶೇಡು. ಸೊ ನೋಡಿ ನಾನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ತೀನಿ. ನಿಮ್ಮ ಲಿಪ್ಸ್ದು ಔಟರ್ ಲೈನ್ ಏನಿರುತ್ತೆ ಅಲ್ಲಿ ನೀವು ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಸೊ ನಾನಿವಾಗ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ. ಆ್ಯಂಡ್ ಮಿಡಲಲ್ಲಿ ಈ ರೀತಿ ಶೇಪ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ನಿಮಗೆ ಒಂದು ಶೇಪ್ ಔಟರ್ ಲೈನ್ ಸಿಗುತ್ತೆ.
ಸೊ ಯಾವತ್ತೂ ಅಷ್ಟೇ ನಿಮ್ಮ ಲಿಪ್ ಶೇಪ್ ಅಂದರೆ ಔಟರ್ ಲೈನ್ ಇದೆ ಅದಕ್ಕಿಂತ ಜಾಸ್ತಿ ನೀವು ಹಾಕ್ಕೊಳ್ಳೋಕೆ ಹೋಗಬಾರ್ದು ಲಿಪ್ ಶೇಪ್ ಬರೋದಕ್ಕೆ. ಅದು ಆರ್ಟಿಫಿಷಿಯಲ್ ಅನಿಸುತ್ತೆ ಮತ್ತು ಚೆನ್ನಾಗಿ ಅನಿಸೋದಿಲ್ಲ. ಆ್ಯಂಡ್ ನೀವು ಆದಷ್ಟು ಔಟರ್ ಲೈನ್ ಕೊಡೋಕ್ಕೆ ಸ್ವಲ್ಪ ಡಾರ್ಕ್ ಕಲರ್ ಶೇಡ್ಗಳನ್ನ ಯೂಸ್ ಮಾಡಿ. ಸೊ ತುಂಬ ಚೆನ್ನಾಗಿ ಇರುತ್ತೆ. ಸೊ ಸ್ವಲ್ಪ ಬ್ರೈಟ್ನೆಸ್ ಕೊಡ್ತೀನಿ, ನಿಮ್ಗೆ ಅಷ್ಟು ಕನ್ಫರ್ಮ್ ಆಗಿ ಗೊತ್ತಾಗಲ್ಲ ಅಂತಂದರೆ ಸಾರಿ, ನನಗೆ ತುಂಬ ಡಿಸ್ಟರ್ಬ್ ಮಾಡ್ತಾಯಿದೆ. ಸೊ ನಾನಿವಾಗ ಏನು ಲಿಪ್ ಶೇಪ್ ಬರ್ಕೊಂಡೆ. ಸೊ ನಾನು ಫುಲ್ಲು ನನ್ನ ಲಿಪ್ಸ್ಗೆ ಈ ಲಿಪ್ ಲೈನನ್ನು ಫಿಲ್ ಮಾಡ್ಕೊಳ್ತೀನಿ ಲೈಟಾಗಿ. ಇದು ಹೊಸ ಶೇಡ್ ಬಂದುಬಿಟ್ಟು ನಾನು ಯಾವಾಗಲೂ ಯೂಸ್ ಮಾಡಿರಲಿಲ್ಲ, ತುಂಬ ಚೆನ್ನಾಗಿದೆ. ನೋಡಿ ಇವಾಗ ನಾನು ಲಿಪ್ ಲೈನರ್ ಅಷ್ಟೇ ಅಪ್ಲೈ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ದೆನ್ ನಾನು ಮತ್ತೆ ನೆಕ್ಸ್ಟು ನನ್ನ ಏನು ಟಿಶ್ಯೂ ಇದೆ ಡ್ರೈ ಟಿಶ್ಯೂ ಪೇಪರ್ ಅದರಲ್ಲಿ ಜಸ್ಟ್ ಈ ರೀತಿ ಟ್ಯಾಪ್ ಮಾಡ್ಕೊಂಡು, ಬಿಕಾಸ್ ಎಕ್ಸಸ್ ಏನಾದಿದ್ರೆ ಅದು ಟಿಶ್ಯೂ ಪೇಪರ್ಗೆ ಹೋಗುತ್ತೆ. ಸೊ ಇವಾಗ ನೋಡಿ ಜಸ್ಟ್ ಹಿಂಗೆ ಲೈಟಾಗಿ ಲಿಪ್ ಲೈನಿಂದ ಫುಲ್ ಓಲ್ ಲಿಪ್ಸ್ಗೆ ಅಪ್ಲೈ ಮಾಡ್ಕೊಂಡಾಗಿದೆ. ಸೊ ನೆಕ್ಸ್ಟು ಬಂದುಬಿಟ್ಟು ನಾನು ಇದಕ್ಕೆ ನನ್ನ ಲಿಪ್ಸ್ಟಿಕ್ ಪ್ಯಾಲೆಟ್ ತೊಗೊಳ್ತಾ ಇದ್ದೀನಿ. ಇದರಲ್ಲಿ ನಾನು ಏನು ಔಟರ್ ಲೈನ್ ಕೊಟ್ಟಿದ್ದೀನಲ್ವಾ ನಾನು ಲಿಪ್ ಲೈನಲ್ಲಿ, ಅದೇ ಒಂದು ಸೇಮ್ ಶೇಡ್ ತೊಗೊಳ್ತೀನಿ. ಅದು ಡಾರ್ಕ್ ಚಾಕ್ಲೇಟ್ ಇತ್ತು. ಸೊ ನಾನು ಹಾಗಾಗಿ ಇದು ಸ್ವಲ್ಪ ಡಾರ್ಕ್ ಇಷ್ಟಿದೆ ಲೈಕ್ ಆ ರೀತಿ ಇದನ್ನು ಚೂಸ್ ಮಾಡ್ತೀನಿ. ಸೊ ತುಂಬ ಚೆನ್ನಾಗಿ ಲಾಂಗ್ ಲಾಸ್ಟಿಂಗ್ ಬರುತ್ತೆ ನಿಮಗೆ ಈ ಟ್ರಿಕ್ಸ್ನ ಯೂಸ್ ಮಾಡೋದ್ರಿಂದ. ಸೊ ತೊಗೊಂಡಿದ್ದೀನಿ. ನಾನು ಫಸ್ಟ್ ಅವತ್ತು ಶೇಡ್ಗೆ ಬರ್ಕೊಂಬಿಡ್ತೀನಿ. ಸೊ ನೋಡಿ ಇವಾಗ ಈ ರೀತಿ ಸ್ಮಚ್ ಮಾಡಿಕೊಡ್ತೀನಿ. ಸೊ ಇದಾದ ನಂತರ ನಾನು ಇವಾಗ ನೀಟಾಗಿ ನಾನು ನನ್ನ ಲಿಪ್ಸ್ಟಿಕ್ನ ಫಿಲ್ ಮಾಡಿಕೊಂಡೆ. ಸೊ ನೆಕ್ಸ್ಟು ನಾನು ಮತ್ತೆ ನನ್ನ ಒಂದು ಟಿಶ್ಯೂ ಪೇಪರ್ ತಗೊಂಡು ಎಕ್ಸಸ್ ಏನಾದ್ರು ಇದ್ದರೆ ರಿಮೂವ್ ಮಾಡ್ಕೊಳ್ತೀನಿ. ಓಕೆ, ಎಕ್ಸಸ್ ರಿಮೂವ್ ಮಾಡ್ಕೊಂಡಾಗಿದೆ. ಇವಾಗ ನಾನು ಇದಕ್ಕೆ ಫಸ್ಟ್ನೇದಾಗಿ ಪೌಡರ್ ಲಾಕ್ ಮಾಡ್ಕೊಳ್ತೀನಿ. ನೀವು ಏನೇ ಪೌಡರ್ ತೊಗೊಬೋದು, ಟ್ರಾನ್ಸ್ಲ್ಯೂಸೆಂಟ್ ಪೌಡರ್ ತೊಗೊಬೋದು, ಕಾಂಪ್ಯಾಕ್ಟ್ ತೊಗೊಬೋದು, ಇವರಿಗೆ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಕಾಂಪ್ಯಾಕ್ಟ್ನೇ ತೊಗೊಳ್ತಾ ಇದ್ದೀನಿ. ಶೋ ಮಾಡ್ತೀನಿ ನೋಡಿ, ಕಾಂಪ್ಯಾಕ್ಟನ್ನೇ ತೊಗೊಳ್ತಾ ಇದ್ದೀನಿ. ಸೊ ಜಸ್ಟ್ ಈ ರೀತಿ ಒಂದು ಫ್ಲಫಿ ಬ್ರಷ್ ಲೈಕ್ ವಾಟ್ ಎವರ್ ಪೌಡರ್ ಬ್ರಷ್ ಆದರೂ ಆಗ್ಬೋದು. ಸೊ ಅದಕ್ಕೆ ಈ ರೀತಿ ಟ್ಯಾಪ್ ಮಾಡಿಕೊಂಡು ಎಕ್ಸಸ್ನ ಡಸ್ಟ್ ಔಟ್ ಮಾಡಿಬಿಟ್ಟು ಜಸ್ಟ್ ಹಂಗೆ ನಿಮ್ಮ ಒಂದು ಲಿಪ್ಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಈ ಒಂದು ಸ್ಟೆಪ್ ಫಾಲೋ ಮಾಡಾಯಿತು. ಓಕೆ, ಇದನ್ನು ಲಾಕ್ ಮಾಡ್ಕೊಂಡಂಗಾಗುತ್ತೆ. ಲೈಕ್ ಅಂದರೆ ನೀವು ಲಿಪ್ಸ್ಟಿಕ್ ಎಲ್ಲ ಅಪ್ಲೈ ಮಾಡ್ಕೊಂಡಿರ್ತಿರೋದು. ಸೊ ಅದು ಚೆನ್ನಾಗಿ ಲಾಕ್ ಆಗಿಬಿಟ್ಟು ಮ್ಯಾಟ್ ಫಿನಿಶ್ ಥರ ಬರುತ್ತೆ. ಸೊ ಲಿಕ್ವಿಡ್ ಫಾರ್ಮ್ ಜಾಸ್ತಿ ಇದ್ದಿದ್ದು ಆಲ್ಮೋಸ್ಟ್ ಅಬ್ಸರ್ವ್ ಆಗಿರುತ್ತೆ ಪೌಡರ್ಗೆ. ಸೊ ನಾವು ಇಲ್ಲಿ ನೋಡ್ತಿರ್ಬೋದು. ಸೊ ಇದು ಸ್ವಲ್ಪ ಡ್ರೈ ಆಗಲಿ. ಸೊ ಈ ಡ್ರೈ ಆದ ನಂತರ ಲಾಸ್ಟ್ ಸ್ಟೆಪ್ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಫೇಸ್ದು ಸೆಟ್ಟಿಂಗ್ ಸ್ಪ್ರೇ ಆರ್ ಫಿಕ್ಸಿಂಗ್ ಸ್ಪ್ರೇ ಇರುತ್ತಲ್ವ, ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇರುತ್ತೆ. ಸೊ ಆ ಒಂದು ಸೆಟ್ಟಿಂಗ್ ಸ್ಪ್ರೇನ ಜಸ್ಟ್ ಹಂಗೆ ಸ್ಪ್ರೇ ಮಾಡ್ಕೊಳ್ತೀನಿ. ಮಿನಿಮಮ್ ಎಷ್ಟು ಡಿಸ್ಟೆನ್ಸ್ ಇರಬೇಕು, ತುಂಬ ಹತ್ರ ತೊಗೊಂಡೋದ್ರೆ ನಿಮಗೆ ಜಾಸ್ತಿ ಸ್ಪ್ರೇ ಆಗುತ್ತೆ ಆ್ಯಂಡ್ ಸ್ಪ್ರೇ ಚೆನ್ನಾಗಿ ಬರೋದಿಲ್ಲ. ಸೊ ಫಸ್ಟ್ ಸ್ಪ್ರೇ ಮಾಡ್ಕೊಂಡು ಸ್ಪ್ರೇ ಆಯಿತು. ಸೊ ಓಕೆ, ಇವಾಗ ನಾನು ಲಿಪ್ಸ್ಟಿಗೆ ಸ್ಪ್ರೇ ಮಾಡ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಡ್ರೈ ಆಗುತ್ತೆ.
ಸೊ ನೀವು ಇಷ್ಟು ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ನಿಮ್ಮ ಒಂದು ಲಿಪ್ಸ್ಟಿಕ್ ಲಾಂಗ್ ಲಾಸ್ಟಿಂಗ್, ವಾಟರ್ ರೆಸಿಸ್ಟೆಂಟ್, ಸ್ಮಡ್ಜ್ ಪ್ರೂಫ್ ಆ್ಯಂಡ್ ತುಂಬ ಆಲ್ಮೋಸ್ಟ್ 20 to 24 ಅವರ್ಸ್ ಲಾಂಗ್ ಆಗಿರುತ್ತೆ, ಸ್ಟೇ ಲಾಂಗ್ ಆಗಿರುತ್ತೆ. ಈ ಟ್ರಿಕ್ಸ್ನ ಯೂಸ್ ಮಾಡಿ ನನಗೆ ನಿಮ್ಗೆ ಇಷ್ಟ ಆಗುತ್ತೆ. ಖಂಡಿತವಾಗ್ಲೂ ನೀವು ನನಗೆ ರಿಸಲ್ಟ್ನ ಕಾಮೆಂಟಲ್ಲಿ ತಿಳಿಸ್ತೀರಾ. ಯಾರಿಗೆಲ್ಲ ಈ ಪ್ರಾಬ್ಲಮ್ ಇದೆ, ಲಿಪ್ಸ್ಟಿಕ್ ಲಾಂಗ್ ಲಾಸ್ಟಿಂಗ್ ಬರಲ್ಲ ಅಂಥವ್ರು ಟ್ರೈ ಮಾಡಿ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಹೋಗ್ತೀನಿ. ಆ್ಯಂಡ್ ಸೊ ನಾನು ತೋರಿಸ್ತೀನಿ ನೋಡಿ, ಇದು ವಾಟರ್ ಪ್ರೂಫ್ ಆಗಿದೆ ಇವಾಗ. ಬಾಯ್.